ಹಾಯ್ ಫ್ರೆಂಡ್ಸ್, ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ನಾನ್ ಪೂರ್ಣಿಮಾ. ಇವತ್ತು ನಾನು ಬಂದಿದ್ದೀನಿ ನಮ್ಮ ಹಾಸನದ ಡೆಂಟಲ್ ಕಾಲೇಜಿನ ಹತ್ತಿರ ಇರುವಂತಹ ಶ್ರೀ ವರಗಣಪತಿ ಹಾಗೂ ಲಲಿತಾ ಪರಮೇಶ್ವರಿ ಅಮ್ಮನವರ ದೇವಸ್ಥಾನಕ್ಕೆ. ಇವತ್ತು ಈ ದೇವಸ್ಥಾನ ಹೇಗಿದೆ ಅಂತ ನಿಮ್ಗೂ ಕೂಡ ತೋರಿಸ್ತೀನಿ. ಹಾಗೆ ಗಣಪತಿಯ ಮತ್ತು ಲಲಿತಾ ಪರಮೇಶ್ವರಿ ಅಮ್ಮನವರ ಅಲಂಕಾರ ಹೇಗಿದೆ ಅಂತ ನಿಮ್ಗೂ ಕೂಡ ದರ್ಶನ ಮಾಡಿಸ್ತೀನಿ. ಇವತ್ತು ಆಷಾಢ ಶುಕ್ರವಾರ, ತುಂಬಾ ವಿಶೇಷ. ಇವತ್ತು ಅಮ್ಮನವರ ದರ್ಶನವನ್ನ ಪಡೆದ್ರೆ ತುಂಬಾನೇ ಒಳ್ಳೇದು. ಅಮ್ಮನವರ ದರ್ಶನವನ್ನ ಪಡೆಯೋದಕ್ಕೂ ಮುಂಚೆ ಚಾನಲ್ಗೆ ಹೊಸಬ್ರಾದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಇರುವಂತಹ ಬೆಲಕನ್ನು ಮರಿದಲ್ಲೇ ಕ್ಲಿಕ್ ಮಾಡಿ. ಇದರಿಂದ ಹೊಸ ಹೊಸ ವಿಡಿಯೋಸ್ ಬಂದ್ರೆ ನಿಮ್ಗೆ ನೋಟಿಫಿಕೇಶನ್ ಬರುತ್ತೆ. ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹೆಚ್ಚು ಜನಕ್ಕೆ ವಿಡಿಯೋನ ಶೇರ್ ಮಾಡಿ. ಈಗ ದೇವಸ್ಥಾನದ ಒಳಗಡೆ ಹೇಗಿದೆ ಅಂತ ನಿಮ್ಗೂ ಕೂಡ ದರ್ಶನ ಮಾಡಿಸ್ತಾ ಇದ್ದೀನಿ. ಸುಮಾರು 25 ವರ್ಷಗಳ ಹಳೆಯ ಒಂದು ದೇವಸ್ಥಾನ ಇದು. ಈ ದೇವಸ್ಥಾನದ ಲೊಕೇಶನ್ ಹೇಳ್ಬೇಕು ಅಂದ್ರೆ ಹಾಸನದಲ್ಲಿ ಹಾಸನಾಂಬ ಡೆಂಟಲ್ ಕಾಲೇಜ್ ಇದೆಯಲ್ಲ, ಅದ್ರ ಪಕ್ಕದಲ್ಲೇ ಬರುವಂತಹ ದೇವಸ್ಥಾನ ಇದು. ನಾನು ಮುಂಚೆನೆ ಹೇಳಿದ್ನಲ್ಲ, ಇದು ತುಂಬಾ ಹಳೆಯ ಒಂದು ದೇವಸ್ಥಾನ. ಸಾಕಷ್ಟು ಜನಕ್ಕೆ ಈ ದೇವಸ್ಥಾನದ ಬಗ್ಗೆ ಗೊತ್ತಿಲ್ಲ. ಹಾಗಾಗಿ ಇವತ್ತು ವಿಡಿಯೋ ಮುಖಾಂತರ ನಿಮ್ಗೂ ಕೂಡ ದೇವಸ್ಥಾನ ಹೇಗಿದೆ ಅಂತ ತೋರಿಸ್ತಾ ಇದ್ದೀನಿ. ಈ ದೇವಸ್ಥಾನದಲ್ಲಂತೂ ಪೂಜೆ ಆಗಿರ್ಬೋದು, ಅಲಂಕಾರ ಆಗಿರ್ಬೋದು, ತುಂಬಾನೇ ಚೆನ್ನಾಗಿ ಮಾಡ್ತಾರೆ. ಇವಾಗ ವರಗಣಪತಿಯ ದರ್ಶನವನ್ನ ನಿಮಗೂ ಕೂಡ ಮಾಡಿಸ್ತಾ ಇದ್ದೀನಿ. ಇವತ್ತು ಅಲಂಕಾರ ಅಂತೂ ತುಂಬಾನೇ ಸುಂದರವಾಗಿತ್ತು. ಇಲ್ಲಿ ಸತ್ಯನಾರಾಯಣ ಪೂಜೆ ಆಗಿರ್ಬೋದು, ಹಾಗೆ ಸಂಕಷ್ಟಹಾರ ಚತುರ್ಥಿಯನ್ನ ತುಂಬಾ ಚೆನ್ನಾಗಿ ಮಾಡಿಕೊಡ್ತಾರೆ. ಪೂಜೆ ಆಗಿರ್ಬೋದು, ಅಲಂಕಾರ ಆಗಿರ್ಬೋದು, ತುಂಬಾ ಚೆನ್ನಾಗಿ ಮಾಡ್ತಾರೆ. ನಾನು ಮುಂಚೆನೆ ತಿಳಿಸ್ದೆ. ಇವತ್ತು ಆಷಾಢ ಶುಕ್ರವಾರದ ಪ್ರಯುಕ್ತ ಲಲಿತಾ ಪರಮೇಶ್ವರಿ ಅಮ್ಮನವರ ಅಲಂಕಾರ ಹೇಗಿದೆ ಅಂತ ನಿಮಗೂ ಕೂಡ ದರ್ಶನ ಮಾಡಿಸ್ತಾ ಇದ್ದೀನಿ. ನಾನಂತೂ ಆಷಾಢ ಶುಕ್ರವಾರದಲ್ಲಿ ಈ ಒಂದು ಸನ್ನಿಧಾನಕ್ಕೆ ಬಂದು ನಿಂಬೆಹಣ್ಣಿನ ದೀಪಾರಾಧನೆಯನ್ನ ಮಾಡ್ತೀನಿ. ಈಗ ದೀಪವನ್ನ ಹಚ್ಚಿ ಅಮ್ಮನವರಿಗೆ ಬೆಳಗ್ಗೆ ಇಟ್ಟಿರುವಂತದ್ದು. ಹಾಗೆ ಇಲ್ಲಿ ಭಕ್ತಾದಿಗಳು ಬಂದು ಬೆಲ್ಲದ ದೀಪ ಆಗಿರ್ಬೋದು, ಹಾಗೆ ನಿಂಬೆಹಣ್ಣಿನ ದೀಪವನ್ನ ದೇವಿಗೆ ಬೆಳಗ್ತಾರೆ. ತಮ್ಮ ಇಷ್ಟಾರ್ಥ ಸಿದ್ಧಿಗಾಗಿ ಜೀವನದಲ್ಲಿ ಇರುವಂತಹ ಪ್ರತಿಯೊಂದು ಕಷ್ಟ ಕಾರ್ಪಣ್ಯಗಳೆಲ್ಲ ನಿವಾರಣೆ ಆಗ್ಬೇಕು ಅಂತ ಪ್ರಾರ್ಥನೆ ಮಾಡ್ಕೊಂಡು ಅಮ್ಮನವರಿಗೆ ದೀಪವನ್ನ ಬೆಳಗುವಂಥದ್ದು. ಆಷಾಢ ಶುಕ್ರವಾರ ತುಂಬಾ ವಿಶೇಷ. ನಿಮ್ಗೆಲ್ಲ ಗೊತ್ತಿದೆ, ಶುಕ್ರವಾರ ನಿಂಬೆಹಣ್ಣಿನ ದೀಪವನ್ನ ಬೆಳಗ್ತಾರೆ. ರಾಹುಕಾಲದಲ್ಲಿ ನಿಂಬೆಹಣ್ಣಿನ ದೀಪವನ್ನ ಬೆಳಗೋದ್ರಿಂದ ತುಂಬಾನೇ ಒಳ್ಳೇದಾಗುತ್ತೆ. ಅಮ್ಮನವರ ಅನುಗ್ರಹ ಅಷ್ಟು ಸಿಕ್ಕುತ್ತೆ. ಅದ್ರಲ್ಲೂ ಆಷಾಢದಲ್ಲಿ ಪೂಜೆ ಪುನಸ್ಕಾರಗಳಿಗೆ ತುಂಬಾ ವಿಶೇಷವಾದಂತಹ ಮಹತ್ವವನ್ನ ಕೊಟ್ಟಿದ್ದಾರೆ. ಆಷಾಢವನ್ನ ಅಶುಭ ಮಾಸ ಅಂತ ಕರೀತಾರೆ, ಶೂನ್ಯ ಮಾಸ ಅಂತ ಕರೀತಾರೆ. ಈ ಒಂದು ಮಾಸದಲ್ಲಿ ಯಾವುದೇ ಶುಭ ಕಾರ್ಯಗಳನ್ನ ಮಾಡೋದಿಲ್ಲ. ಆದ್ರೆ ಆಷಾಢದಲ್ಲಿ ಪೂಜೆ ಪುನಸ್ಕಾರಗಳನ್ನ ಮಾಡೋದ್ರಿಂದ ನಮ್ಮ ಇಷ್ಟಾರ್ಥಗಳೆಲ್ಲ ಸಿದ್ಧಿಯಾಗುತ್ತೆ. ಹಾಗಾಗಿ ಅಮ್ಮನವರ ಸನ್ನಿಧಾನಕ್ಕೆ ಬಂದು ನಿಂಬೆಹಣ್ಣಿನ ದೀಪಾರಾಧನೆಯನ್ನ ಮಾಡುವಂಥದ್ದು ತುಂಬಾ ವಿಶೇಷ. ಈಗ ನೋಡ್ತಾ ಇದ್ದೀರಾ, ಭಕ್ತಾದಿಗಳು ಬಂದು ದೀಪಾರಾಧನೆಯನ್ನ ಮಾಡ್ತಾ ಇರುವಂತದ್ದು.
ದೇವಸ್ಥಾನದ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಇಲ್ಲಿನ ಅರ್ಚಕರಾದಂತಹ ಶ್ರೀಧರ್ ಭಟ್ ಅವರು ನಮ್ಮ ಚಾನೆಲ್ ಒಂದಿಗೆ ಕೆಲವೊಂದು ಮಾಹಿತಿಗಳನ್ನ ಶೇರ್ ಮಾಡ್ಕೊಂಡಿದ್ದಾರೆ. ಬನ್ನಿ ಕೇಳೋಣ. ಹಾಸನ ಮತ್ತು ದಂತವೈದ್ಯಕೀಯ ಕಾಲೇಜಿನ ಆವರಣದಲ್ಲಿರುವಂತಹ ಶ್ರೀ ವರಗಣಪತಿ ದೇವಸ್ಥಾನ ಇದು ಪ್ರತಿಷ್ಠಾಪನೆಯಾಗಿ 26 ವರ್ಷಗಳು ಕಳೆದಿವೆ. 2000 ಇಸ್ವಿನಲ್ಲಿ ಪ್ರತಿಷ್ಠಾಪನೆಗೊಂಡಿದೆ. ಶ್ರೀ ವರಗಣಪತಿ ದೇವಸ್ಥಾನ ಅಂದರೆ ಹಾಸನ ದಂತವೈದ್ಯಕೀಯ ಕಾಲೇಜಿನ ಆವರಣದಲ್ಲಿರುವಂತಹ ಎಲ್ಲ ವಿದ್ಯಾರ್ಥಿಗಳು, ಎಲ್ಲ ಉದ್ಯೋಗಿಗಳು ಸಹ ಈ ದೇವಸ್ಥಾನಕ್ಕೆ ಬಂದು ತಮ್ಮ ಅಭೀಷ್ಟವನ್ನು ಪ್ರಾರ್ಥನೆ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಹಾಗಾಗಿ ಅವರವರ ಅಭೀಷ್ಟಗಳನ್ನು ನೆರವೇರಿದೆ. ಇದುವರೆಗೂ ಎಲ್ಲ ಸದ್ಭಕ್ತರು ಈ ಬಡಾವಣೆಯಂತಹ ಎಲ್ಲ ಭಕ್ತರಿಗೂ ಸಹ ದೇವಸ್ಥಾನಕ್ಕೆ ಬರ್ತಾರೆ, ತಮ್ಮ ತಮ್ಮ ಅಭೀಷ್ಟಗಳನ್ನು ಪ್ರಾರ್ಥನೆ ಮಾಡ್ಕೊಂಡು ಹೋಗ್ತಾರೆ. ಇದುವರೆಗೂ ಚೆನ್ನಾಗಿ ಬಂದಂತಹ ಭಕ್ತಾದಿಗಳಿಗೆಲ್ಲ ಚೆನ್ನಾಗಿ ಹರಕೆಯ ಪ್ರಸಾದವೂ ಸಹ ಆಗಿದೆ. ಆದ್ದರಿಂದ ಇದು ಅತಿ ಪ್ರಚಲಿತವಾಗಿದ್ದವಾದರೂ ಇದೊಂದು ಸಣ್ಣ ದೇವಸ್ಥಾನ. ಹಾಸನ ನಗರದ ವಿದ್ಯಾನಗರ ಬಡಾವಣೆಯ ದಂತ ವೈದ್ಯಕೀಯ ಕಾಲೇಜಿನ ಆವರಣದಲ್ಲಿ ಈ ದೇವಸ್ಥಾನವು ಇದೆ. ಇದು ಶ್ರೀ ಲಲಿತಾ ಪರಮೇಶ್ವರಿ ಅಮ್ಮನವರ ದೇವಸ್ಥಾನ. ಇದು ಸಹ ಹಾಸನ ದಂತ ವೈದ್ಯಕೀಯ ಕಾಲೇಜಿನ ಆವರಣದೊಳಗಿರುವಂತಹ ಈ ದೇವಸ್ಥಾನ. ಈ ವರಗಣಪತಿ ಹಾಗೂ ಲಲಿತಾ ಪರಮೇಶ್ವರಿ ಎರಡು ಅಕ್ಕಪಕ್ಕನೇ ಇರುವಂತಹ ದೇವಸ್ಥಾನ. ಈ ಲಲಿತಾ ಪರಮೇಶ್ವರಿ ಅನ್ನೋದಂದರೆ ಶ್ರೀ ಮಹಾಕಾಳಿ, ಮಹಾಲಕ್ಷ್ಮಿ, ಮಹಾಸರಸ್ವತಿ ಸ್ವರೂಪದಂತಹ ಶ್ರೀ ಲಲಿತಾ ಪರಮೇಶ್ವರಿ ಅಮ್ಮನವರು ಇದು ಸಹ ಪ್ರತಿಷ್ಠಾಪನೆಗೊಂಡು 26 ವರ್ಷಗಳು ಸಂದಿವೆ. ಅಂದರೆ ಈ ದೇವಸ್ಥಾನದಲ್ಲಿ ಈ ಲಲಿತಾ ಪರಮೇಶ್ವರಿಯ ವಿಶೇಷತೆ ಅಂದರೆ ನವರಾತ್ರಿಯಲ್ಲಿ ದುರ್ಗಾಷ್ಟಮಿಯ ದಿನದಂದು ಶ್ರೀ ಅಮ್ಮನವರಿಗೆ ಪ್ರೀತ್ಯರ್ಥವಾಗಿ ಶ್ರೀ ದುರ್ಗಾಹೋಮ ಇರುತ್ತದೆ. ಅನಂತರದಲ್ಲಿ ಆಷಾಢ ಶುಕ್ರವಾರದಂದು ಬರುವಂತಹ 4 ಶುಕ್ರವಾರ ಅಥವಾ 5 ಶುಕ್ರವಾರಗಳಾಗಲಿ ಆ ದಿವಸದಲ್ಲಿ ಅಮ್ಮನವರಿಗೆ ರಾಹುಕಾಲದಲ್ಲಿ ಅಂದರೆ ಬೆಳಗ್ಗೆ 10:30ಯಿಂದ 12 ಗಂಟೆವರೆಗೆ ಬಂದಂತಹ ಭಕ್ತಾದಿಗಳು, ಸುಮಂಗಲಿಯರು ತುಪ್ಪದ ಲಿಂಬೆಹಣ್ಣಿನ ದೀಪ ಅಥವಾ ಬೆಲ್ಲದ ದೀಪ ಇವುಗಳನ್ನು ಬೆಳಗುವ ಮೂಲಕ ತಮ್ಮ ತಮ್ಮ ಅಭೀಷ್ಟಗಳನ್ನು ಪ್ರಾರ್ಥನೆ ಮಾಡಿಕೊಳ್ಳಬಹುದು. ಶ್ರೀ ಲಲಿತಾ ಪರಮೇಶ್ವರಿ ಅಮ್ಮನವರು ವಿಶೇಷವಾಗಿ ನವರಾತ್ರಿಯಲ್ಲಿ ಆ ಪಟ್ಟಕ್ಕೇರುವ ಸಂದರ್ಭದಲ್ಲಿ ದುರ್ಗಾಷ್ಟಮಿಯ ದಿನದಂದು ವಿಶೇಷವಾಗಿ ಅಮ್ಮನವರಿಗೆ ಲಿಂಬೆಹಣ್ಣಿನ ಅಲಂಕಾರ ಹಾಗೂ ಪುಷ್ಪಾಲಂಕಾರ ಇರುತ್ತದೆ. ಮತ್ತು ಪ್ರತಿ ವರ್ಷವೂ ವಾರ್ಷಿಕೋತ್ಸವದಿಂದ ಅಮ್ಮನವರಿಗೆ ಹಾಗೂ ಶ್ರೀ ವರಗಣಪತಿಯವರಿಗೆ ವಿಶೇಷ ಪೂಜೆ, ಅಭಿಷೇಕ, ಅಲಂಕಾರ, ಹೋಮಾದಿಗಳು ಇರುತ್ತವೆ. ಪ್ರತಿ ವರ್ಷವೂ ಸಹ ಶ್ರೀ ಗಣಪತಿ ಹೋಮ, ಲಲಿತಾ ಹೋಮ ಹಾಗೂ ನವಗ್ರಹ ದೇವತೆಯು ಪ್ರತಿಷ್ಠಾಪನೆಗೊಂಡಿದೆ, ಆ ಕಡೆಗಿದೆ ನವಗ್ರಹ ಹೋಮ ಇತ್ಯಾದಿಗಳು ಇರ್ತವೆ. ಎಲ್ಲ ಸದ್ಭಕ್ತಾದಿಗಳು ತಮ್ಮ ತಮ್ಮ ಪ್ರಾರ್ಥನೆ ಮಾಡಿಕೊಂಡು ತಮ್ಮ ಅಭೀಷ್ಟವನ್ನು ಪೂರೈಸಿಕೊಳ್ಳಬಹುದು. ಈ ಅಮ್ಮನವರ ಸನ್ನಿಧಿಯಲ್ಲಿ ಆಷಾಢ ಮಾಸ ಅಂತಲ್ಲ, ಪ್ರತಿ ಶುಕ್ರವಾರದಂದು ಆ ರಾಹುಕಾಲದಲ್ಲಿ ಅಮ್ಮನವರಿಗೆ ದೀಪ ಬೆಳಗುವುದರಿಂದ ಅವರವರ ಬೇಡಿಕೆಗಳು ಈಡೇರುತ್ತವೆ. ಎಲ್ಲ ಪ್ರತಿಯೊಂದು ಅಮ್ಮನವರ ಸನ್ನಿಧಿಯಲ್ಲಿ ತುಪ್ಪದ ದೀಪ ಬೆಳಗುವುದರೊಂದಿಗೆ ಬೆಲ್ಲದ್ದಾಗಲಿ ಅಥವಾ ನಿಂಬೆಹಣ್ಣಿಂದಾಗಲಿ ಅವರವರ ಮನೋಬೈಕೆಗಳು ಈಡೇರುತ್ತವೆ. ಮತ್ತು ದೇವಾಲಯದಲ್ಲಿ ಪ್ರತಿ ತಿಂಗಳು ಹುಣ್ಣಿಮೆಯಂದು ಶ್ರೀ ಸತ್ಯನಾರಾಯಣ ಪೂಜೆ ಇರುತ್ತದೆ, ಸಂಜೆ ಪೂಜೆ ಇರುತ್ತದೆ. ಅನಂತರ ಆ ಹುಣ್ಣಿಮೆಯ ಕಳೆದ ಒಂದು 3-4 ದಿವಸಕ್ಕೆ ಸಂಕಷ್ಟಾರ ಗಣಪತಿ ಚೌತಿ ಎಂಬ ವ್ರತವಿರುತ್ತದೆ. ಆ ವ್ರತವು ಈ ದೇವಾಲಯದಲ್ಲಿ ಪ್ರತಿ ತಿಂಗಳು ಇರುತ್ತದೆ. ಸಂಜೆ ಪ್ರತಿ ತಿಂಗಳು 6 ಗಂಟೆಗೆ ಆ ವ್ರತವು ಆರಂಭಗೊಂಡು ರಾತ್ರಿ 8 ಗಂಟೆಗೆ ಮಹಾಮಂಗಳಾರತಿ, ಅನಂತರ ತೀರ್ಥ ಪ್ರಸಾದ ವಿತರಣೆ ಇರುತ್ತದೆ. ಎಲ್ಲ ಭಕ್ತಾದಿಗಳು ಈ ಎಲ್ಲ ಕಾರ್ಯಕ್ರಮಗಳು ಆಗಮಿಸಿ ತಮ್ಮ ತನು ಮನಧನ ಸಹಾಯದೊಂದಿಗೆ ಈ ಭಗವಂತನ ಕೃಪೆಗೆ ಪಾತ್ರರಾಗಬೇಕಾಗಿ ಈ ಮೂಲಕ ಹೇಳಿದ್ದಾರೆ. ಶ್ರೀಧರ್ ಭಟ್ ಸರ್ ಅವರು ತುಂಬಾ ಅದ್ಭುತವಾದಂತಹ ಮಾಹಿತಿನ ನಮ್ಮ ಚಾನಲ್ ಒಂದಿಗೆ ಶೇರ್ ಮಾಡ್ಕೊಂಡಿದ್ದಾರೆ. ಆಷಾಢ ಶುಕ್ರವಾರದ ವಿಶೇಷವಾದ ಅಮ್ಮನವರ ಅಲಂಕಾರ ಹೇಗಿದೆ ಅಂತ ನಿಮ್ಗೂ ಕೂಡ ದರ್ಶನ ಮಾಡಿಸಿದ್ದೀನಿ. ಈ ವಿಡಿಯೋ ನಿಮ್ಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಹಾಸನದ ಡೆಂಟಲ್ ಕಾಲೇಜಿನ ಹತ್ರ ಇರುವಂತಹ
ವರಸಿದ್ಧಿ ಗಣಪತಿ ದೇವಸ್ಥಾನ ಹಾಗೂ ಲಲಿತಾ ಪರಮೇಶ್ವರಿ ಅಮ್ಮನವರ ದೇವಸ್ಥಾನಕ್ಕೆ ನೀವು ಕೂಡ ಭೇಟಿ ನೀಡಿ ದೇವರ ಕೃಪೆಗೆ ಪಾತ್ರರಾಗಬೇಕು ಅಂತ ಈ ವಿಡಿಯೋ ಮುಖಾಂತರ ಕೇಳ್ಕೊತೀನಿ. ಆಷಾಢ ಶುಕ್ರವಾರದ ವಿಶೇಷವಾದ ವಿಡಿಯೋನ ನಿಮ್ ಜೊತೆ ಕೂಡ ಶೇರ್ ಮಾಡ್ಕೊಂಡಿದ್ದೀನಿ. ಈ ವಿಡಿಯೋ ಕೂಡ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇನ್ನಷ್ಟು ಒಳ್ಳೊಳ್ಳೆ ವಿಡಿಯೋಸ್ಗಳಿಗಾಗಿ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಇವತ್ತಿನ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹೆಚ್ಚು ಜನಕ್ಕೆ ವಿಡಿಯೋನ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.